ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಟಾಪಿಕ್ ಏನಂತಂದರೆ ಆ್ಯಕ್ಚುಲಿ ನಾನಿದು ಲಾಸ್ಟ್ ಇಯರಿಂದನೂ ಈ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಕ್ವಿಡ್ ಕಾರ್ ಬಗ್ಗೆ. ಬಟ್ ಇವಾಗ ಮಾಡ್ತಾ ಇದ್ದೀನಿ. ನಾನು ಈ ಕ್ವಿಡ್ ಕಾರ್ ತೊಗೊಂಡಿದ್ದು ಆ್ಯಕ್ಚುಲಿ ಸ್ಪಿನ್ನಿಯಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ 2 years ಆಗುತ್ತೆ. Jan 29th ಬಂದರೆ 2 years ಆಗುತ್ತೆ. ನಾನು ನ್ಯಾನೋ ಕಾರ್ ಬಗ್ಗೆನೇ ಮಾಡಿದ್ದೆ. ಅದು ಹೇಗಿತ್ತು, ನನಗೆ ಯಾವ ಥರ ಯೂಸೇಜ್ ಇತ್ತು ಅಂತ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಆ್ಯಕ್ಚುಲಿ. ಅದರಲ್ಲಿ ಆಲ್ಮೋಸ್ಟ್ ನನ್ನ ವೀಡಿಯೋಗಳು ಅಕೇಶ್ನಲಿ ಓಡ್ತಾ ಇರೋದೇ ನ್ಯಾನೋ ಕಾರ್ ಬಗ್ಗೆ. ಅದು ಒಂದು ಒಳ್ಳೆಯ ಒಂದು ಡ್ರೈವಿಂಗಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟಿರುವಂಥ ಕಾರ್ ಆ್ಯಕ್ಚುಲಿ. ಫಸ್ಟ್ ಕಾರ್ ಅದೊಂದು ಕ್ವಿಡ್ಡಲ್ಲಿ ಅಷ್ಟೇ. ಆ್ಯಕ್ಚುಲಿ ನಾನು 2 years ಆಗಿ ತೊಗೊಂಡು ಇದರಲ್ಲಿ ಏನು ನನಗೆ ಸದ್ಯಕ್ಕೆ ನನ್ನ ಥರ ಪ್ರಾಬ್ಲಮ್ಗಳು ಅಂತ ಏನು ಅನಿಸ್ಲಿಲ್ಲ. ಜನರಲ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಬಟ್ ಅದು ಬಿಟ್ಟು ಮೇಜರ್ ಏನು ಆ ಥರದ್ದೇನು ಪ್ರಾಬ್ಲಮ್ಗಳನ್ನ ಮಾಡಿಲ್ಲ. ಬಟ್ ಏನು ಸ್ವಲ್ಪ ಕರೆಂಟ್ಲಿ ಏನಿದೆ, ಒಂದು ಸ್ವಲ್ಪ ಟಯರ್ಗಳು ಸೆದೋಗಿದೆ. ಅದು ಲಾಸ್ಟ್ ಊರಿಗೆಲ್ಲ ಹೋಗಿದ್ದರಿಂದ ಸ್ವಲ್ಪ ಒಂದು 3 to 4 times ಊರಿಗೆ ಹೋಗಿದ್ದೆ. ಮತ್ತು ಆಲ್ಮೋಸ್ಟ್ ನಮಗೆ ಊರಿಗೆ ಬಂದುಬಿಟ್ಟು ಒಂದು 400 kilometers ಆಗುತ್ತೆ ಡ್ರೈವಿಂಗ್ ಮಾಡ್ಕೊಂಡು ಹೋದರೆ. ಅಂದರೆ ಕರೆಂಟ್ಲಿ ಏನು ಮಾಡಿದ್ದೀನಿ, ಫ್ರಂಟ್ ಟೈರ್ ತೆಗೆದು ಹಿಂದಕ್ಕೆ ಹಾಕಿದ್ದೀನಿ, ಹಿಂದಿರೋ ಟೈರ್ನ ಫ್ರಂಟಿಗೆ ಹಾಕಿದ್ದೀನಿ. ಇನ್ನೇನಂದರೆ ಸ್ವಲ್ಪ ಹೊಸ ಟೈರ್ಗಳನ್ನ ಹಾಕಬೇಕು, ಅದೊಂದಿದೆ. ಬಟ್ ಇಲ್ಲಿವರೆಗೂ ಇನ್ನೊಂದು ಅಂಥ ಮೇಜರ್ ಅನಿಸಲಿಲ್ಲ. ಒಂದು ಏನಂದರೆ ಒಂದು ಲಾಸ್ಟ್ ಊರಿಂದ ಬರಬೇಕಾದ್ರೆ ಇದು ವೀಲ್ ಅಲೈನ್ಮೆಂಟ್ ಪ್ರಾಬ್ಲಮ್ ಸ್ವಲ್ಪ ಆಗಿತ್ತು ಆ್ಯಕ್ಚುಲಿ ನನಗೆ. ಯಾಕಂದರೆ ಅದು ಆ ರೋಡು ಸರಿ ಇರಲಿಲ್ಲ, ಹಳ್ಳ ದಿಣ್ಣೆ ಸ್ವಲ್ಪ ಇತ್ತು. ತುಂಬ ಈ ಮಳೆ ಬಂದು ರೋಡು ಕೆಟ್ಟೋಗ್ಬಿಟ್ಟಿತ್ತು. ಮತ್ತು ಡ್ರೈವಿಂಗ್ ಮಾಡಿ ವೀಲ್ ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿತ್ತು. ನಾವು ಆ್ಯಕ್ಚುಲಿ ಪಂಚರ್ ಆಯ್ತು ಅಂದ್ಕೊಂಡ್ವಿ. ಅಲ್ಲೇನೋ ಆಮೇಲೆ ಚೆಕ್ ಮಾಡಿದಾಗ ಅದು ಪಂಚರ್ ಆಗಿರಲಿಲ್ಲ, ವೀಲ್ ಅಲೈನ್ಮೆಂಟ್ ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಏನೋ ಮಾಡಿದ್ದೀನಿ, ಚೆಕ್ ಮಾಡಿಸಿದ್ದೀನಿ. ಬಟ್ ಅದಾದಮೇಲೆ ಓಕೆ. ಅದಾದಮೇಲೆ ಹೈವೇಗೆ ಹೋಗಿಲ್ಲ ಆ ರೇಂಜಿಗೆ. ಅಂದರೆ ಆಲ್ಮೋಸ್ಟ್ ಒಂದು 100 kilometers ಹತ್ತಿರ ಸ್ಪೀಡಲ್ಲಿ ಇನ್ನೂ ಓಡಿಸಿಲ್ಲ. ಬಟ್ ಏನಂದರೆ ಓವರಾಲ್ ಇಲ್ಲಿ ತನಕ ನನಗೇನಂಥ ಮೇಜರ್ ಪ್ರಾಬ್ಲಮ್ ಅನಿಸಿಲ್ಲ. ವರ್ತಿದೆ ಆ್ಯಕ್ಚುಲಿ ತೊಗೊಂಡಿರೋದ್ರಿಂದ. ಯಾಕಂದರೆ ನಾನು ಸ್ಟಾರ್ಟಿಂಗ್ ತೊಗೊಂಡಾಗ ಸ್ವಲ್ಪ ರಿಪೇರ್ಗಳೆಲ್ಲ ಮಾಡಿಸಿದ್ದೆ ನನಗೆ ಹೇಗೆ ಬೇಕು ಆ ಥರ. ಬಟ್ ಇದರಲ್ಲಿ ನಾನು ಮೇಜರ್ ಆ ಥರದ್ದು ಏನೂ ಚೇಂಜಸ್ ಮಾಡಿಲ್ಲ, ಏನೂ ಮಾಡೋಕ್ಕೂ ಹೋಗಿಲ್ಲ. ಇದು ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಕ್ವಿಡ್ಡಲ್ಲಿ. ಇದು ಬಂದು 2016 ಮಾಡೆಲ್ ಕಾರ್ ಆ್ಯಕ್ಚುಲಿ. ಆಲ್ಮೋಸ್ಟ್ ನಾನು ತೊಗೊಂಡಿದ್ದು ಸೆಕೆಂಡ್ ಓನರ್ ಆಗಿ. ಫಸ್ಟ್ ಓನರ್ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಆ್ಯಕ್ಚುಲಿ ಅವರು ಕೊಡಬೇಕಾದ್ರೆ ನಾನು ಆಲ್ಮೋಸ್ಟ್ 37,000 kilometers ಓಡಿತ್ತು ಸ್ಪಿನ್ನಿಯಲ್ಲಿ. ನಾನು ತೊಗೊಂಡಾಗ 37 ಇತ್ತು. ಓವರಾಲ್ ನೋಡೋಕೆ ಹೋದರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ. ಇದು ನನ್ನ ಶಾರ್ಟ್ ಲಾಗ್ ಅಬೌಟ್ ಕ್ವಿಡ್ ಕಾರ್. ಥ್ಯಾಂಕ್ ಯು.